ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಈ ಮಂಡೇ ಬ್ಲಾಗ್ ಇರಬೇಕು. ಸೊ ಅಂದರೆ ಫುಲ್ ಮೂನ್ ಡೇ ಹಿಂದಿನ ದಿನ ಈ ಬ್ಲಾಗ್ ಮಾಡಿದ್ದಂಥದ್ದು. ಆಕಾಶದಲ್ಲಿ ಸಕ್ಕತ್ತಾಗಿ ಕಾಣ್ತಾ ಇತ್ತು ಮೂನ್ ಅಂತಲೇ ಹೇಳ್ಬೋದು. ಬಟ್ ನನ್ನ ಕ್ಯಾಮ್ರಾ ಅಷ್ಟೊಂದು ನೀಟಾಗಿ ಕ್ಯಾಪ್ಚರ್ ಮಾಡಿಲ್ಲ. ಆದರೂ ಒಂದು ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಮಾರ್ನಿಂಗ್ ಬ್ಲಾಗ್ನ ಎಂಡ್ ಮಾಡಿದೆ. ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂದರೆ ಯಾಕೋ ಆಗೇ ಇಲ್ಲ. ಒಂಥರ ಟಯರ್ಡ್, ಏನೋ ಒಂಥರ ನಿದ್ದೆ ಮೂಡಲ್ಲೇ ಇದೆ ಇವತ್ತೆಲ್ಲ ತುಂಬ. ಸೊ ಹಾಗಾಗಿ ಇವಾಗ ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈವ್ನಿಂಗ್ ಅಂತ ಹೇಳೋಕ್ಕಾಗಲ್ಲ, 8 o'clock ಆಗ್ತಾಯಿದೆ ಆಲ್ರೆಡಿ. ಇವಾಗ ಏನಕ್ಕಪ್ಪ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ, ನಾನು ನನ್ನ ಮಗನ ಬರ್ಡೇ ಇದೆ ನೆಕ್ಸ್ಟ್ ಸಂಡೇ. ಸೊ ಹಾಗಾಗಿ ಅವನಿಗೆ ಬಟ್ಟೆ ತೊಗೊಂಬರೋಣ ಅಂಥೇಳಿ ಹೋಗ್ತಾಯಿದ್ದೀವಿ, ಬಟ್ಟೆ ಪರ್ಚೇಸ್ ಮಾಡೋದಕ್ಕೆ. ನಾನು ಲಾಸ್ಟ್ ಟೈಮ್ ಸ್ಟುಡಿಯೋಗೆ ಹೋದಾಗಲೇ ಅಂದ್ಕೊಂಡಿದ್ದೆ ತಲೆಯಲ್ಲಿ, ಇಲ್ಲೇ ಬಂದು ನನ್ನ ಮಗನ ಬಟ್ಟೆ ತೊಗೋಬೇಕು ಅಂಥೇಳಿ ಬರ್ತಡೆಗೆ. ಸೊ ಅದೇ ಥರ ಇವಾಗ ಸ್ಟುಡಿಯೋಗೆ ಹೋಗ್ತಾಯಿದ್ದೀವಿ. ಅಲ್ಲಿ ನನಗೆ ಹುಡುಗರದು ಬಟ್ಟೆ ತುಂಬ ಇಷ್ಟ ಆಯಿತು. ಕ್ವಾಲಿಟಿ ವೈಸ್ ಇರ್ಬೋದು, ಪ್ರೈಸು ಲಿಟಲ್ ಬಿಟ್ ಜಾಸ್ತಿನೇ, ಬಟ್ ಓಕೆ. ಇಲ್ಲಾಂದರೂ ಅವ್ನಿಗೆ ಈ ಫಂಕ್ಷನ್ಗಳಿಗೆಲ್ಲ ಹಾಕ್ಕೊಂಡು ಹೋಗೋ ಥರ ಟಿ ಶರ್ಟ್ ಇರಲಿ ಅಥವಾ ಪ್ಯಾಂಟ್ ಆ ಥರದ್ದೆಲ್ಲ ಬೇಕಿತ್ತು ಅವ್ನಿಗೆ. ಇನ್ನು ಮನೆ ಹತ್ರ ಹಾಕ್ಕೊಳ್ಳೋದೆಲ್ಲ ನಾನು ವಿಶಾಲ್ ಮಾರ್ಟ್ಗೆ ಅಲ್ಲೇ ತೊಗೊಂಡ್ಬಿಡ್ತೀನಿ. ಸಣ್ಣ ಪುಟ್ಟ ಫಂಕ್ಷನ್ಗೆಲ್ಲ ನಾನು ವಿಶಾಲ್ ಮಾರ್ಟ್ಗೆ ಹೋಗಿ ತೊಗೊಳ್ತೀನಿ. ಸೊ ಇದಕ್ಕೆ ಎಸ್ಪೆಷಲಿ ಅವ್ನ ಬರ್ಡೇಗೆ ಸ್ವಲ್ಪ ಸ್ಪೆಷಲಾಗಿ ನೋಡೋಣ ಅಂಥೇಳಿ ಅಲ್ಲೇ ಅವತ್ತಿಗೆ ನಿನ್ನ ಕಲೆಕ್ಷನ್ ಇಷ್ಟ ಆಯಿತು ಅಂತ ಹೋಗ್ತಾ ಇರೋದು. ನೋಡೋಣ ಇವತ್ತು ಯಾವ ರೀತಿ ಕಲೆಕ್ಷನ್ ಇರುತ್ತೆ ಅಂತ ಗೊತ್ತಿಲ್ಲ ನನಗೆ. ಸೊ ಬನ್ನಿ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾಯಿದ್ದೀನಿ. ನಿಜ ಒಂಥರ ಟಯರ್ಡು, ಏನು ಅಂತ ಗೊತ್ತಿಲ್ಲ. ಏನು ಜ್ವರ ಇಲ್ಲ, ಏನಿಲ್ಲ, ತಲೆನೋವಿಲ್ಲ, ಏನೂ ಇಲ್ಲ, ಆರಾಮಾಗಿದ್ದೀನಿ. ಆದರೂ ಒಂಥರ ಟಯರ್ಡು, ನಿದ್ದೆ ಮಾಡಬೇಕು ಆ ಥರ ಅನ್ನಿಸ್ತಾ ಇದೆ. ಸೊ ಆದರೂ ನನ್ನ ಮಗ ಬಲವಂತ ಮಾಡಿ ನಡಿ ಇವತ್ತೇ ಹೋಗೋಣ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಅದಕ್ಕೆ ಆಯಿತು, ಅವ್ನ ಬರ್ಡೇ ಅಲ್ವಾ, ಅವ್ನು ಇಷ್ಟದಂತಲೇ ಆಗಲಿ ಅಂದ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ರೆಡಿಯಾಗಿ ನಿಂತ್ಕೊಂಡೆ. ಹಾಗೆ ವಿಡಿಯೋನೂ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಇನ್ನೇನಾದರೂ ನಾನು ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಅವ್ನು ಆಲ್ರೆಡಿ 2-3 ರೌಂಡ್ ಹೊಡ್ಬಿಟ್ಟಿರ್ತಾನೆ. ಅದಕ್ಕೆ ನೋಡಿ, ಫ್ಯಾನ್ ಕೂಡ ಆಫ್ ಮಾಡಲ್ಲ. ಸೊ ಇವತ್ತು ಬಂದ್ಬಿಟ್ಟು ಸಿಂಪಲ್ಲಾಗಿ ಪೂಜೆ ಮಾಡಿದೆ. ಹೂವೆಲ್ಲ ಚೇಂಜ್ ಮಾಡಲಿಲ್ಲ ಇವತ್ತು. ನಾಳೆ ಚೇಂಜ್ ಮಾಡಿ ಪೂಜೆ ಮಾಡೋಣ ಅಂತ. ನನಗೆ ಈ ಥರ ಹಿಂಗೆ ಒಂದು ಸೈಡ್ ಹಾಕ್ಕೊಳ್ಳೋದು ಬ್ಯಾಗ್ ರೂಢಿನೇ ಇಲ್ಲ. ಲಾಕ್ ಹಾಕ್ಬಿಡ್ತೀನಿ. ನನ್ನ ಹಸ್ಬೆಂಡ್ ಆನ್ ಹಿಡಿತಾರೆ. ಬೇಗ ಬಾ ಅಂತ, ಇಲ್ಲಾಂದರೆ ನನ್ನ ಮಗ ಹೇಳ್ದಂಗೆ ಗಾಡಿ ಓಡ್ಸೋಕ್ಕೆ. ನಾವು ಝುಡಿಯೋಗೆ ಹೋದಾಗಲೇ ಆಲ್ಮೋಸ್ಟ್ 8:30 ಏನೋ ಆಗಿಬಿಟ್ಟಿತ್ತು. ಅಲ್ಲಿ ಹೋಗಿ ಫಸ್ಟಿಗೆ ಒಂದೇ ಕಲೆಕ್ಷನ್ ಹೋಗೋಣ ಅಂದ್ಬಿಟ್ಟು ಮೇಲ್ಗಡೆ ಹೋದೆ. ತುಂಬ ಕಲೆಕ್ಷನ್ ಇತ್ತು. ಯಾವ ತೋರಿಸಿದ್ರು ಇದು ಬೇಡ, ಅದು ಬೇಡ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಏನು ಸೆಲೆಕ್ಟ್ ಮಾಡ್ತೀನಿ ಅಂದರೆ ತುಂಬ ಜನ ಅದನ್ನು ಒಪ್ಕೊಂಡು ಅದೇ ಥರ ತೊಗೊಳ್ತಾರೆ, ಇದು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ನನ್ನ ಮಗನಿಗೆ ಯಾವ ತೋರಿಸಿದ್ರು ಮಮ್ಮಿ ಇದು ಬೇಡ, ಮಮ್ಮಿ ಅದು ಬೇಡ, ಮಮ್ಮಿ ಇದು ಬೇಡ, ಮಮ್ಮಿ ಅದು ಬೇಡ. ಅಲ್ಲಿ ಟ್ರಯಲ್ ರೂಮಲ್ಲಿ ಒಂದು ಹುಡುಗ ಎಲ್ಲ ಥರ ಟ್ರಯಲ್ ಮಾಡಿ ತೋರಿಸ್ತಾ ಇದ್ದ. ಅದರಲ್ಲಿ ನಾನು ಯಾವುದೆಲ್ಲ ಸೆಲೆಕ್ಟ್ ಮಾಡಿದ್ದೋ ಅದೆಲ್ಲ ಹುಡುಗ ಕೂಡ ಟ್ರಯಲ್ ಮಾಡ್ತಾಯಿತ್ತು. ಸೊ ಎಷ್ಟು ಚೆನ್ನಾಗಿ ಕಾಣ್ತಾಯಿತ್ತು ಗೊತ್ತಾ. ನನ್ನ ಮಗಂಗೆ ಹೇಳಿದ್ರೆ ಅದು ಯಾಕೆ ಹಂಗೆ ಇದು ಮಾಡ್ತಾನೆ, ಅವನೊಂದು ತಲೆಯಲ್ಲಿ ಇಟ್ಕೊಂಬಿಟ್ಟಿರ್ತಾನೆ. ಇಲ್ಲ ಬ್ಲ್ಯಾಕ್, ಇಲ್ಲ ಬ್ಲೂ, ಇಲ್ಲ ಅಂತಂದರೆ ಅಷ್ಟೇ ವೈಟ್. ಈ 3 ಕಲರಲ್ಲೇ ಹುಡುಕ್ತಾ ಇರ್ತಾನೆ ನನ್ನ ಮಗ. ಸರಿ, ನನಗೆ ಒಂದು ಸ್ವಲ್ಪ ಹೊತ್ತು ಅದನ್ನು ತಗೋ, ಇದನ್ನು ತಗೋ ಅಂಥೇಳಿ ತೋರಿಸ್ದೆ. ಆಮೇಲೆ ಅದು ಇದು ಅಂತ ಇದೆ ಅಂದ್ಬಿಟ್ಟು ನೀನೇ ತೊಗೊಂಬಿಡೋತ್ತಾಗ ಅಂದ್ಬಿಟ್ಟು ಬಿಟ್ಟೆ ನೀನೇನಾದ್ರು ಮಾಡ್ಕೋ ಅಂತ. ಒಂದಷ್ಟು ಟಿ ಶರ್ಟ್ಸ್ ಎಲ್ಲ ಇತ್ತು. 199 ಮೇಬಿ, ಗೊತ್ತಿಲ್ಲ ನನಗೆ ಅಷ್ಟಾಗಿ ಪ್ರೈಸು. ಬಟ್ ಅದನ್ನೆಲ್ಲ ನೋಡಿದಾಗ ಚೆನ್ನಾಗಿ ಕಾಣ್ತಿತ್ತು. ಯಾವಾಗಲೂ ಏನು ಗೊತ್ತಾ, ಟ್ರಯಲ್ ಮಾಡಿ ಹಾಕ್ಕೊಂಡಿರೋ ಕಲರೇ ಹಾಕ್ಕೋಬೇಡ ಕಣೋ, ಚೇಂಜ್ ಮಾಡಿ ಹಾಕೋ ಅಂದರೆ ಆ ಬ್ಲೂ ತೊಗೊಂಬರ್ತಾನೆ. ಆಲ್ರೆಡಿ ಆ ಕಲರ್ ಇದೆ ಅವನ ಹತ್ರ. ಬ್ಲೂ ಬೇಡ ಕಣೋ, ಬೇರೆ ಕಲರ್ ನೋಡು. ಈಗೇನಾದರೂ ಸ್ಕೂಲಲ್ಲಿ ಏನಾದರೂ ಇವೆಂಟ್ ಆ ಥರದ್ದೆಲ್ಲ ಅಂದರೆ ಫಂಕ್ಷನ್ಗಳೆಲ್ಲ ಇದ್ದಾಗ ಈ ಕಲರ್ ಬೇಕು, ಆ ಕಲರ್ ಬೇಕಂತ ಎಕ್ಸ್ಟ್ರಾ ತೊಗೊಳ್ತಾನೆ. ಬಟ್ ಈ ಥರ ಹೋದಾಗ ಕಲರ್ಗಳು ತೋರಿಸಿದ್ದು ಯಾವುದು ತೊಗೊಳ್ಳಲ್ಲ.
ನನಗೆ ಅದಕ್ಕೆ ಬೇಜಾರಾಗುತ್ತೆ. ಏನು ಮಾಡೋದು, ಏನಾದ್ರು ಮಾಡ್ಕೊಳಪ್ಪ, ನಿಂಗೆ ಇಷ್ಟ ಬಂದಿದ್ದು ಮಾಡ್ಕೊ ಅಂತೇಳಿ ಒಂದಷ್ಟು ಪ್ಲೇನ್ ಟೀ ಶರ್ಟ್ಗಳನ್ನ ತಗೋ ಅಂತೇಳಿದ್ರೆ ಅವನಿಗೆ ಇದ್ದಿದ್ದೆ ಬರೀ ಏನು ಹೇಳ್ತಾರೆ ಬ್ಯಾಗಿ ಪ್ಯಾಂಟ್ ತೊಗೋಬೇಕು. ಬ್ಯಾಗಿ ಪ್ಯಾಂಟ್ ನೋಡಿ, ಈ ಟೀ ಶರ್ಟ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನನ್ನ ಮಗನಿಗೆ, ತೊಗೊಳ್ಳೋ ಅಂತ ಹೇಳಿದ್ರೆ ಬೇಡ, ನನಗೆ ಈ ಕಲರ್ ಬೇಡ ಅಂತಲೇ ಹೋಗ್ಲಿ ಮೆರೂನ್ತು. ನಾನಂತೂ ಅಲ್ಲಿ ಯಾವ್ಯಾವ್ದಿತ್ತು ಡಿಫ್ರೆಂಟ್ ಕಲರ್ ಎಲ್ಲನೂ ತೋರಿಸ್ಬಿಟ್ಟೆ. ಎಲ್ಲ ತೋರಿಸಿದ್ರು ಕೂಡ ಅವನು ಅದು ಬೇಡ ಹಿಂಗೆ ಹೇಳ್ತಾ ಇದ್ದ. ಸರಿ ಆಯ್ತು ಬಿಡಪ್ಪ, ನಿಂಗೆ ಯಾವ್ದು ಬೇಕು ಅದನ್ನು ತಗೋ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನೆ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದೆ. ನಾವು ಹೋಗಿದ್ದೆ 8:30, ಅಲ್ಲಿ ಹೋದಾಗಲೇ 8:30 ಆಗಿತ್ತು. ನಾನೇನು ಅಂದ್ಕೊಂಡೆ ಗೊತ್ತಾ, ಈ ಡಿಮಾರ್ಟಲ್ಲೆಲ್ಲ 10 o'clock ಕ್ಲೋಸ್ ಆಗುತ್ತಲ್ಲ, ಸೊ ಅದೇ ಥರ ಇದು ಕೂಡ ಅಂಥೇಳಿ ಅಂದ್ಕೊಂಡೆ. ಇದು ಹಾಗೆ 10 o'clock ಕ್ಲೋಸ್ ಆಗುತ್ತೆ ಅಂಥೇಳಿ. ಬಟ್ ಅದು ನೋಡಿದ್ರೆ 9 o'clock ಕ್ಲೋಸ್. ಇನ್ನು ನೋಡ್ತಾನೆ ಇದ್ದೀವಿ ನಾವು. ಆ ಪುಣ್ಯಕ್ಕೆ ಒಂದಷ್ಟು ಟ್ರಯಲ್ ಮಾಡಿಸ್ಬಿಟ್ಟಿದ್ದೆ ನನ್ನ ಮಗನಿಗೆ. ಅವನೊಂದಷ್ಟು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ, ನಾನೊಂದಷ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಅದನ್ನು ಟ್ರಯಲ್ ಮಾಡಿ ನೋಡಿ ಇನ್ನೊಂದಷ್ಟು ಟೀ ಶರ್ಟ್ಗಳನ್ನ ನೋಡೋಣ ಅಂಥೇಳಿ ಹೋದ್ವಿ. ಅದು ನೋಡಿದ್ರೆ ಲೈಟೆಲ್ಲ ಆಫ್ ಮಾಡ್ಬಿಟ್ಟು ನಡೀರಿ ಆಚೆಗೆ ಅಂತೇಳಿ ಕಳಿಸೇಬಿಟ್ರು ನಮ್ಮನ್ನು. ಸೊ ಇದು ಒಂದು ಚೆನ್ನಾಗಿ ಕಾಣ್ತಾ ಇತ್ತು. ಬಟ್ ಇದೇನಂದರೆ ತೋಳಾದ್ರೂ ಸ್ವಲ್ಪ ಟೈಟ್ ಅನ್ನಿಸ್ತಾ ಇತ್ತು. ಇದಕ್ಕಿಂತ ನೆಕ್ಸ್ಟ್ ಸೈಜ್ ತೊಗೊಂಡ್ರೆ ಬಾಡಿ ಫುಲ್ಲು ಲೂಸ್ ಆಗಿಬಿಡುತ್ತೆ. ಇದೊಂದು ಏನಿದೆ ಅದು ನನಗೆ ಇಷ್ಟ ಆಯಿತು. ನೋಡ್ಬೋದು, ಅದೇ ಹುಡುಗ ನಾನು ಹೇಳಿದ್ದು. ನಾನು ಯಾವುದೇದು ನನ್ನ ಮಗನಿಗೆ ತೋರಿಸಿದ್ನೋ ಅದನ್ನೆಲ್ಲ ಆ ಹುಡುಗ ಟ್ರಯಲ್ ಮಾಡಿ ಅವ್ರ ಮಮ್ಮಿಗೆ ತೋರಿಸ್ತಾ ಇದ್ದ. ಸರಿ ಅಂತ ಒಂದಷ್ಟು ಬಟ್ಟೆಗಳನ್ನ ಟ್ರಯಲ್ ಮಾಡಿ ಆಮೇಲೆ ಲೈಟ್ ಆಫ್ ಆಗೋಯ್ತಾ. ಸರಿ ಇನ್ನೇನು ಮಾಡೋದು, ಅವ್ರು ಹೋಗ್ಬಿಟ್ಟು ಬಿಲ್ಲಿಂಗ್ ಮಾಡಿಸ್ಕೊಂಬರ್ತೀನಿ ಅಂತ ಹೋದರು. ಈ ಸಲ ನನಗೆ ಪರ್ಟಿಕ್ಯುಲರಾಗಿ ಜೆಂಟ್ಸಿಗಿಂತ ಲೇಡೀಸು ಕಲೆಕ್ಷನ್ ತುಂಬಾ ಇಷ್ಟ ಆಯಿತು. ಸೊ ಲಾಸ್ಟ್ ಟೈಮ್ ಹೋದಾಗ ಅದನ್ನು ನಾನು ನೋಡಿರಲಿಲ್ವ ಅಥವಾ ನನಗೆ ಕಾಣಿಸಿರ್ಲಿಲ್ವ ನನಗೆ ಗೊತ್ತಿಲ್ಲ. ಬಟ್ ಈ ಸಲ ಮಾತ್ರ ತುಂಬ ಚೆನ್ನಾಗಿತ್ತು. ಅವ್ರು ಬಿಲ್ಲಿಂಗ್ ಮಾಡ್ಕೊಂಡು ಬರೋವರೆಗೂ ಆ ಕತ್ಲೆನಲ್ಲೇ ನೋಡ್ತಾ ಇದ್ದೆ, ಲೈಟೆಲ್ಲ ಆಫ್ ಆಗಿಬಿಟ್ಟಿತ್ತ. ಸೊ ಒಂದಷ್ಟು ಜನ ಟ್ರಯಲ್ ರೂಮಲ್ಲಿ ಇದ್ದವರೆಲ್ಲ ಬರ್ತಾಯಿದ್ರು. ಮತ್ತು ಸ್ಯಾಂಡಲ್ಸ್ಗಳು ನನಗೆ ಇಷ್ಟ ಆಯಿತು ಈ ಸಲ. ಚಪ್ಪಲಿ ಕಲೆಕ್ಷನ್ ಏನಿದೆ ಅದು ಕೂಡ ಇಷ್ಟ ಆಯಿತು. ನನಗೆ ಎಸ್ಪೆಷಲಿ ನನ್ನ ಕಾಲಿನ ಸೈಜ್ ಏನಿದೆಲ್ಲ ಅದು ಸಿಗೋದು ಕಷ್ಟ. ಅಂಥದ್ರಲ್ಲಿ ಸಿಗ್ತಾಯಿದೆ. ಅದು ಹೀಲ್ಡೆಲ್ಲ ಇತ್ತು, ಹೈ ಹೀಲ್ಡೆಲ್ಲ ಇತ್ತು. ಅಂದರೆ ಫುಲ್ ಫ್ಲ್ಯಾಟ್ ಹೀಲ್ಡ್ ಬರುತ್ತೆ ನೋಡಿ, ಆ ಥರದ್ದು ಇದ್ದಿದ್ದು ತುಂಬಾ ಚೆನ್ನಾಗಿತ್ತು. ಇದು ಒಂದು ನನಗೆ ತುಂಬ ಇಷ್ಟ ಆಯಿತು. 499 ಏನೋ ಇತ್ತು. ಬಟ್ ನನಗೆ ಏನಂದರೆ ನನ್ನ ಮಗನ ಶಾಪಿಂಗ್ಗೆ ಅಂಥೇಳಿ ಕರ್ಕೊಂಡು ಹೋಗಿದ್ದಲ್ವ, ಸೊ ಅವ್ನು ಶಾಪಿಂಗ್ ಆಗಿಬಿಡ್ಲಿ, ನಮ್ಮದಂತೂ ಇದ್ದೇ ಅಂಥೇಳಿ ಅಂದ್ಕೊಂಡು ಒಂದಷ್ಟು ಅವ್ರು ಬಿಲ್ಲಿಂಗ್ ಮಾಡೋ ಅಷ್ಟರಲ್ಲಿ ಕಲೆಕ್ಷನ್ ನೋಡ್ತಾ ಇದ್ನ. ಅದರಲ್ಲಿ ಒಂದು ಟಾಪ್ ನನಗೆ ತುಂಬ ಇಷ್ಟ ಆಯಿತು. 399 ಸೊ ಕಮ್ಮಿ ಪ್ರೈಸಲ್ಲಿ ಇದೆಯಲ್ಲ, ಒಂದು ಸಲ ತೊಗೊಂಡು ಬರೋಣ ಅಂದರೆ ತುಂಬ ಅಮೌಂಟ್ ಕೊಟ್ಬಿಟ್ಟು ತೊಗೊಂಡು ಬಂದು ಅದು ಬಟ್ಟೆ ಹಾಳಾಯಿತು ಅಂದರೆ ಬೇಜಾರಾಗುತ್ತೆ. ಸ್ವಲ್ಪ ಕಮ್ಮಿ ಪ್ರೈಸಲ್ಲೇ ತೊಗೊಂಡು ಬಂದುಬಿಟ್ಟು ನೋಡೋಣ. ಚೆನ್ನಾಗಿತ್ತು ಕ್ವಾಲಿಟಿ. ಅಂದರೆ ಬೇರೆ ಯಾವುದೋ ಇವಾಗ ಡಿಮಾರ್ಟಲ್ಲೆಲ್ಲ ಹೋದರೆ, ವಿಶಾಲ್ ಮಾರ್ಟಲ್ಲಿ ಹೋದರೆ ಆ ಬಟ್ಟೆದೇ ಬ್ರ್ಯಾಂಡ್ ಬೇರೆ ಇರುತ್ತೆ. ಬಟ್ ಇಲ್ಲಿ ಬಟ್ಟೆ ಬ್ರ್ಯಾಂಡ್ ಬೇರೆ ಇರಲಿಲ್ಲ, ಅದ್ರ ಮೇಲೆ ಜುಡಿಯೋ ಅಂತಲೇ ಹಾಕಿತ್ತು. ಸೊ ಹಾಗಾಗಿ ನೋಡೋಣ ಜುಡಿಯೋ ಬ್ರ್ಯಾಂಡ್ ಯಾವ ರೀತಿ ಇರ್ಬೋದು ಅಂಥೇಳಿ ಒಂದೇ ಒಂದು ಕುರ್ತಾನ ನಾನು ತೊಗೊಂಡು ಬಂದಿದ್ದೀನಿ. 399 ರುಪೀಸ್. ಹಾಗೆ ವಿಡಿಯೋದಲ್ಲಿ ಮುಂದಕ್ಕೆ ಶೇರ್ ಮಾಡ್ತೀನಿ ಆಯಿತಾ. ನೋಡ್ಬೋದು, ಒಂದಕ್ಕಿಂತ ಒಂದು ಕಲೆಕ್ಷನ್ ಈ ಸಲ 399 499 ತುಂಬ ಚೆನ್ನಾಗಿತ್ತು. ಈ ಒಂದು ಆರೆಂಜ್ ಕಲರ್ನೇ ಅದು ನನಗೆ ಇಷ್ಟ ಆಯಿತು. ಬಟ್ ಅದರಲ್ಲಿ ಸೈಜ್ ಅವ್ರು ಏನು ಮೆನ್ಷನ್ ಮಾಡಿದ್ರಲ್ಲ ಅದಕ್ಕೆ ಕೆಲವೊಂದು ಸೇಮ್ ಅದೇ ಥರ ಇರಲಿಲ್ಲ. ಹಂಗಾಗಿ ನಾನು ಅದು ನಮಗೆ ವಾಪಸ್ ಇಟ್ಬಿಟ್ಟು ಇದು ಒಂದು ಕುರ್ತಾ ನನಗೆ ಒಂಥರ ನೆವಿ ಬ್ಲೂನಲ್ಲಿ 399 ಚೆನ್ನಾಗಿತ್ತು. ಸೊ ಅದೊಂದನ್ನು ಮಾತ್ರ ತೊಗೊಂಡು ಅವ್ರು ಹೇಗೂ ಬಿಲ್ ಮಾಡ್ತಾಯಿದ್ರು. ಇನ್ನು ಅಷ್ಟರಲ್ಲಿ ತೊಗೊಂಡೋಗಿ ಅವ್ರಿಗೆ ಕೊಟ್ಟೆ. ನೋಡ್ಬೋದು ಆ ಕುರ್ತಾಸ್ ಎಲ್ಲ ಅಂದರೆ ಲೈಟ್ ಆಫ್ ಆಗಿದ್ದರಿಂದ ಅಷ್ಟೊಂದು ನೀಟಾಗಿ ಕ್ಲಿಯರಾಗಿ ಬಂದಿಲ್ಲ. ಬಟ್ ಆದರೂ ಈ ಸಲ ನನಗೆ ಪರ್ಟಿಕ್ಯುಲರಾಗಿ ಈ ಕಲೆಕ್ಷನ್, ಲೇಡೀಸ್ ಕಲೆಕ್ಷನ್, ನಮ್ಮ ಕಲೆಕ್ಷನ್ ಏನಿದೆ ಅದು ನನಗೆ ಇಷ್ಟ ಆಯಿತು. ಶಾಪಿಂಗ್ಗೆ ಅಂತ ಬಂದರೆ ಅವರೇ ಓಡಿಸ್ಬಿಟ್ರು ನಮ್ಮನ್ನ ಆಚೆಗೆ. ಬಂದಿರೋ ಟೈಮ್ ಹಂಗಿದೆ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಆಚೆಗೆ ಹೋಗಿ ಅಂತೇಳಿ 9 ಗಂಟೆಗಾ? ಅಲ್ವಾ, 9 ಗಂಟೆಗೆ ಕ್ಲೋಸು. ನಾವು 10 ಗಂಟೆ ಅಂತ ಅಂದ್ಕೊಂಡ್ರೆ 9 ಗಂಟೆಗೆ ಕ್ಲೋಸ್ ಅಂತೆ. ಬನ್ನಿ ಮನೆ ಹೋಗೋಣ. 9:15 ಆಗಿತ್ತು ನಾವು ಹೊರಗಡೆ ಬಂದಾಗ. ಸರಿ ಅಂದ್ಬಿಟ್ಟು
ಹಾಗೆ ಸುಂಕದಕಟ್ಟೆ ಮಾರ್ಕೆಟ್ಗೆ ಹೋಗ್ಬಿಟ್ಟು ಹೂವಾದರೂ ತೊಗೊಂಡ್ಬಿಡೋಣ ಅಂದರೆ ಅಲ್ಲೂ ಕೂಡ ಮಾರ್ಕೆಟೆಲ್ಲ ಕ್ಲೋಸ್, 9 ಗಂಟೆಗೆಲ್ಲ ಅಲ್ಲೂ ಕೂಡ ಕ್ಲೋಸ್ ಮಾಡಿಬಿಡ್ತಾರೆ. ಮತ್ತು ಆ ಕ್ಲೋಸಿಂಗ್ ಟೈಮಲ್ಲಿ ಹೋದರೆ ಏನು ಗೊತ್ತಾ, ಎಕ್ಸ್ಟ್ರಾ ಹೇಳ್ತಾರೆ ಅಮೌಂಟು. ಗೊತ್ತಿಲ್ಲ ಅವತ್ತಿನ ದಿನ ಹೂವಿನ ರೇಟೇ ಜಾಸ್ತಿ ಇತ್ತು ಅಥವಾ ಕ್ಲೋಸಿಂಗ್ ಟೈಮಲ್ಲಿ ಹೋದ್ವಾ ಅದಕ್ಕೇನಾದ್ರು ಹೂವಿನ ರೇಟ್ ಜಾಸ್ತಿ ಇತ್ತು, ಅದು ನಂಗೆ ಗೊತ್ತಿಲ್ಲ. ಒಂದು 3-4 ಕಡೆ ನಾನು ವಿಚಾರಿಸಿದೆ ಹೂನ, ಬಟ್ ಎಲ್ಲೋದ್ರೂ ಅವತ್ತು ಏನು ಹೇಳ್ತಾರೆ, ಶಾವಂತಿಗೆ ಹೂವು 360 ಆ ಥರ ಎಲ್ಲ ಹೇಳ್ತಾಯಿದ್ರು ಕೆ.ಜಿಗೆ. ನನಗೆ ಯಾಕೋ ಸಖತ್ ಕಾಸ್ಟ್ಲಿ ಆ ಥರ ಅನ್ನಿಸ್ತು. ಅದಾದಮೇಲೆ ಬಟನ್ಸ್ ಹೂವು ಏನು ಬರುತ್ತೆ ಅದು ಕೂಡ ಅವತ್ತು 160 180 ರುಪೀಸ್ ಇತ್ತು. ಅದಕ್ಕೆ ಕಳೆದ ವಾರ ಹೋದಾಗ ಬರೀ 100 ರುಪೀಸ್ ಇತ್ತು ಅಷ್ಟೇ ಕೆ.ಜಿ. ಬಟ್ ಅವತ್ತಿನ ದಿನ 160 180 ಆ ಥರ ಇತ್ತು. ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಬಟನ್ಸ್ ಏನಿದೆ ಅದನ್ನೇ ತೊಗೊಂಡು ಹಾಗೆ ಮನೆಗೆ ಕೂಡ ಬಂದ್ವಿ. ಆ ಜಾಕೆಟ್ನ ನೀನು ಬೇರೆ ಯಾವ್ದಾದ್ರು ಟಿ ಶರ್ಟ್ ಮ್ಯಾಚ್ ಮಾಡಿ ಹಾಕ್ಕೋಬೋದು, ಆರೆಂಜು ರೆಡ್ಡು ಎಲ್ಲ ಗೊತ್ತಾ. ಈ ಇದಕ್ಕೆ ಆರೆಂಜ್ ಕಲರು ಟಿ ಶರ್ಟು, ವೈಟ್ ಟಿ ಶರ್ಟು, ಆಮೇಲೆ ರೆಡ್ಡು ಎಲ್ಲನೂ ಹಾಕ್ಕೋಬೋದು ನೀನು ಅದರೊಳಗಡೆ. ಅದಕ್ಕೆ ಅದೊಂದು ಜಾಕೆಟ್ ಇರಲಿ ಅಂತ ತೊಗೊಂಬಂದಿದ್ದು ನಾನು ನಿನಗೆ. ಜಾಕೆಟ್ ಇದು ಗ್ರೀನ್ಗೆ ಬ್ಲೂ ಪ್ಯಾಂಟ್ ಮ್ಯಾಚ್ ಆಗ್ತಾಯಿಲ್ಲ, ಆಗಲ್ಲ ಕಣ. ಕ್ರೀಮ್ ಕಲರ್ ಪ್ಯಾಂಟ್ ತಗೊಳ್ಳೋ ಒಂದು. ಜುಡಿಯೋದಲ್ಲಿ ನಮ್ಮನ್ನೇ ಆಚೆಗೆ ಓಡಿಸ್ಬಿಟ್ರು, ಹೋಗ್ರಿ ಅಂತ. 9 ಗಂಟೆಗೆ ಲೈಟೆಲ್ಲ ಆಫ್ ಮಾಡಿಬಿಡ್ತಾರೆ. ಆಮೇಲೆ ಬಿಲ್ಲಿಂಗ್ ಮಾಡೋರು ಯಾರು ಇರ್ತಾರೆ ಅವರೆಲ್ಲ ಹೋಗಿ ಬಿಲ್ಲಿಂಗ್ ಮಾಡಿಸ್ಕೊಂಡು ಹೊರಗಡೆ ಬರೋ ಅಷ್ಟರಲ್ಲಿ 9:30. ಅವ್ರ ಪಪ್ಪ ಮನೆಗೆ ಹೋಗೋಷ್ಟರಲ್ಲಿ 10 ಗಂಟೆ ಆಗುತ್ತೆ. ಅದಕ್ಕೆ ಬೇಗ ಕಳಿಸ್ಬಿಡ್ತಾರೆ. ನನಗೆ ಡಿಮಾರ್ಟ್ ಥರ 10 o'clockವರೆಗೂ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಇದುವರೆಗೂ ಇರಲ್ಲ ಅಂತ. ಸೊ ನಾನೊಂದು ಕುರ್ತಾ ತೊಗೊಂಡಿದ್ದೀನಿ, ಈ ಥರದೊಂದು ಕುರ್ತಾ ತೊಗೊಂಡೆ. 399 ಅಂತ ಇತ್ತ, ಚೆನ್ನಾಗಿತ್ತು ಕುರ್ತಾ. ಬಟ್ ಲಾಸ್ಟ್ ಟೈಮ್ ಹೋಲಿಸಿದ್ದಕ್ಕಿಂತ ಈ ಟೈಮು ವುಮೆನ್ಸ್ ಕಲೆಕ್ಷನ್ ತುಂಬಾ ಚೆನ್ನಾಗಿತ್ತು ಹೇಳಬೇಕು ಅಂದರೆ. ಲೈಟ್ ಆಫ್ ಮಾಡಿದ್ಮೇಲೆ 2 ಸ್ಲಿಪ್ಪರ್ ಹಾಕ್ಕೊಂಡು ನೋಡಿದೆ, ಸಕ್ಕದಾಗಿತ್ತು ಅದು ಮಾತ್ರ. ಆದರೆ 499 ಕಾಸ್ಟ್ಲಿ ಅನ್ನಿಸ್ತು. ಬಟ್ ಕ್ವಾಲಿಟಿ ವೈಸ್ ಓಕೆ, ಕೊಡ್ಬೋದು. ಮತ್ತು ಇಷ್ಟುದ್ದ ಹೇಳಿತ್ತು, ನನ್ನ ಕುಳ್ಳಿ ಅಂತ ಮನೆಯಲ್ಲೆಲ್ಲ ಆಡ್ಕೋತಾರೆ. ಅದಕ್ಕೆ ಅವ್ರ ಸಮಕ್ಕೆ ನಾನು ಬರೋಣ ಅಂತೇಳಿ ನೋಡಿದೆ. ಒಂದು 299 ಆ ಥರ ಏನಾದ್ರು ಇದ್ದರೆ ಈ ಕುರ್ತಾನ ಬಿಟ್ಬಿಟ್ಟು, ಇದಕ್ಕೆ ನಾನು 399 ಕೊಟ್ಟಿರೋದು, ಈ ಕುರ್ತಾನ ಬಿಟ್ಬಿಟ್ಟು ಅದನ್ನ ಎತ್ಕೊಂಡ್ಬಿಡ್ತಾ ಇದೆ 299ಗೆ. ಇನ್ನೇನು ಕುಳ್ಳಿಗಿಲ್ಲಿ ಏನೋ ಅನ್ಬಾರ್ದು, ನನಗೆ ಹೈಟ್ ಆಗಿಬಿಡ್ಬೇಕು ಅನ್ನೋ ಥರ. ಅದು ನೋಡಿದ್ರೆ 499 ಏನೋ ಇತ್ತು, ಅದಕ್ಕೆ ಅದನ್ನು ತೊಗೊಳ್ಳಿಲ್ಲ. ಮತ್ತು ಇನ್ನೊಂದು ಸ್ಲಿಪ್ಪರ್ ನೋಡಿದೆ, ಅದು ಚೆನ್ನಾಗಿತ್ತು, ಎರಡೂ ಚೆನ್ನಾಗಿತ್ತು. ಬಟ್ ಕಾಸ್ಟ್ಲಿ ಮೀನ್ಸ್ ಕ್ವಾಲಿಟಿಗೆ ತಕ್ಕನಾಗಿ. ಸೊ ಹಾಗಾಗಿ ನಮ್ಮ ಮಗ ಎರಡನೇ ಒಂದು ಶರ್ಟು, ಒಂದು ಬ್ಯಾಗಿ ಪ್ಯಾಂಟ್ ಬೇಕು ಅಂತ ಬ್ಯಾಗಿ ಪ್ಯಾಂಟು, ಇನ್ನೊಂದು ಅದೇ ವಿತ್ ಜಾಕೆಟ್ ಇರೋ ಒಂದು ಟಿ ಶರ್ಟು ತೊಗೊಂಡ್ಬಂದೆ. ಇಷ್ಟು ತೊಗೊಂಬಂದಿದ್ವಿ. ಇದಕ್ಕೆ ನೋಡಿ ಈ ಪ್ಯಾಂಟ್ ಮ್ಯಾಚ್ ಆಗ್ತಾಯಿದೆ. ನೋಡು, ಈ ಶರ್ಟ್ಗೆ ಈ ಪ್ಯಾಂಟ್ ಮ್ಯಾಚ್ ಆಗುತ್ತೆ. ಬಟ್ ಈ ಶರ್ಟ್ನ ನೀನು ಒಳಗಡೆ ಯಾವ್ದಾದ್ರು ಬ್ಲ್ಯಾಕ್ ಕಲರು ಸ್ಲೀವ್ಲೆಸ್ ಟಿ ಶರ್ಟ್ ತೊಗೊಂಬಿಟ್ಟು ಹಾಕ್ಕೊಂಡು ಮೇಲ್ಗಡೆ ಬಟನ್ಸ್ ಓಪನ್ ಇಟ್ಕೊಂಡು ಹಾಕ್ಕೋಬೋದು ಇದನ್ನು. ಬಾರ ಈ ಕಡೆ. ಸೊ ನಾನು ಬಂದ್ಬಿಟ್ಟು ಈ ಒಂದು ಕುರ್ತಾ ತೊಗೊಂಡೆ. ಒಂಥರ ಏನಂತಾರೆ, ಫೇಕ್ ಮಿರರ್ ಡಿಟೇಲಿಂಗ್ ಇದೆ ಮತ್ತು ಎಂಬ್ರಾಯ್ಡ್ರಿ ಇದೆ. ಯೋಗ ಡಿಸೈನ್ 3/4 ಸ್ಲೀವ್ ಮತ್ತು ಒಂಥರ ನೆವಿ ಬ್ಲೂ ಕಲರಲ್ಲಿದೆ. ಸಾಫ್ಟ್ ಇದೆ, ಕಾಟನ್ ಕ್ಲಾತ್, ರೇಯಾನ್ ಎಲ್ಲ ಅನ್ಕೋತೀನಿ. ಇದು ಮೇಬಿ ಗೊತ್ತಿಲ್ಲ, ರೇಯಾನ ಕಾಟನ್ ಅಂತ. ಸೊ ಈ ಒಂದು ಕುರ್ತಾನ ನಾನು ತೊಗೊಂಡೆ. ಇದಕ್ಕೆ ನಾನು ಕೊಟ್ಟಿದ್ದು 399. 399 rupees.
ನನ್ನ ಮಗನಿಗೆ ಅಂತ ಹೋಗಿ ನಾನು ಕಮ್ಮಿ ಪ್ರೈಸ್ ಅಂತ ತೊಗೊಂಡಿದ್ದೆ ಅಷ್ಟೇ. ಮತ್ತು ನೆವಿ ಬ್ಲೂ ಇತ್ತು, ಮತ್ತು ಇಲ್ಲಿ ಇದೇನು ಡಿಸೈನ್ ಮಾಡಿದಾರಲ್ಲ ಎಂಬ್ರಾಯ್ಡ್ರಿ ವರ್ಕು ಅದು ಕೂಡ ಚೆನ್ನಾಗಿತ್ತು ಅಂದ್ಬಿಟ್ಟು ತೊಗೊಂಡಿದ್ದು, ಕಮ್ಮಿ ಪ್ರೈಸ್ ಅಂತ. ನನಗೇನಂದರೆ ಈ ನೀರಿಗೆ ಹಾಕಿದ್ರೆ ಶ್ರಿಂಕ್ ಆಗಿಬಿಡುತ್ತಲ್ಲ, ಅದು ಬೇಜಾರಾಗುತ್ತೆ ನನಗೆ. ನೋಡೋಣ ಅಂದ್ಬಿಟ್ಟೆ ತೊಗೊಂಡು ಬಂದೆ. 399 ಇಲ್ಲಿ ಜುಡಿಯೋದಲ್ಲಿ ಶ್ರಿಂಕ್ ಆಗುತ್ತಾ ಏನು ಅಂತ ನೋಡೋಕ್ಕೆ ತೊಗೊಂಡು ಬಂದೆ. ಇನ್ನೂ ಲೈಟ್ ಕಲರ್ಸಲ್ಲೆಲ್ಲ ಇತ್ತು, ತುಂಬಾ ಚೆನ್ನಾಗಿತ್ತು. ಬಟ್ ನನಗೆ ಇದು ಡಾರ್ಕ್ ಕಲರಲ್ಲಿ ಇಷ್ಟ ಆಯಿತು ಅಂತ ತೊಗೊಂಡಿದ್ದಂಥದ್ದು. ನೋಡೋಣ, ವಾಶ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಇದ್ರದ್ದು ಬೆಲೆ, ಅಂದರೆ ಇದ್ರದ್ದು ಬಂಡವಾಳ ಏನು ಅಂತೇಳಿ ವಾಶ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಅವಾಗಲೂ ಕೂಡ ಶ್ರಿಂಕ್ ಆಗದೆ ಹಿಂಗೆ ಇತ್ತು ಅಂತಂದರೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು 399ಗೆ ಅಂತ. ಟಿ ವಿ ಜೋರಾಗಿ ಸೌಂಡ್ ಕೊಟ್ಟಿದ್ದಾರೆ. ಸೊ ಅವಾಗಿಂದ ಯಾಕೋ ನಿದ್ದೆ ಮೂಡಲ್ಲೇ ಇದ್ದೆ. ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಮುಳ್ಕೊಂಡು ಬೆಳಗ್ಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೀನು ಯಾವಾಗಲೂ ರಿಮೋಟ್ ಇಟ್ಕೊಂಡಿರಲ್ವಾ? ಅಬ್ಬಾ ಯಾರು ನಂಬಿಡ್ಬೇಕು ನಿಮ್ಮ ಮಾತನ್ನ. ಹಾಂ ಇರಿ, ಬೇಡ ಈಗ ಪ್ಲೀಸ್ ರೀ. ನೀನು ಆಡಿದ್ರು ಕಾಪಿರೈಟ್ ಬಂದ್ಬಿಡುತ್ತೆ. ಸೊ ಫೈನಲಿ ಎಷ್ಟು ದಿವಸದಿಂದ ಅನ್ಕೋತಾ ಇದ್ದೆ, ಒಂದು ಆಲ್ಮೋಸ್ಟ್ 1 ವೀಕಿಂದ ಅಂದ್ಕೊಂಡಿದ್ದೀನಿ ಅಂತೀನಿ ಇದನ್ನು ವೀಡಿಯೋ ಮಾಡಬೇಕು, ಸಿಂಗಲ್ ಬಿನ್ಗೆದು ಅಂತ. ಸೊ ಇದೇ ಸೀರೆಯಲ್ಲೇ ಮಾಡೋಣ. ಇನ್ನೊಂದು ಸೀರೆ ಬೇರೆ ಯಾಕೆ ತೆಗಿಬೇಕಲ್ವ, ಇದೇ ಸೀರೆಯಲ್ಲೇ ಮಾಡೋಣ. ಹಿಂಗೂ ಆ ಬ್ಲೌಸ್ ಎಲ್ಲ ಹಾಕಿರೋದು ರೆಡಿನೇ ಇತ್ತು. ಸೊ ಹಂಗಾಗಿ ಇದೇ ಸೀರೆಯಲ್ಲೇ ಸಿಂಗಲ್ ಬಿನ್ಗೆ ಯೂಸ್ ಮಾಡಿ ಈ ಒಂದು ಲಕ್ಷ್ಮಿ ಕೂರಿಸಿರೋ ಅಲಂಕಾರನ ಮಾಡಿದ್ದೀನಿ. ಆಯಿತು, ಇದನ್ನೆಲ್ಲ ದೇವ್ರದ್ದು ಮುಖವಾಡ, ದೇವ್ರದ್ದು ಏನೇನಿದೆ ಅದನ್ನೆಲ್ಲ ತೆಗೆದು ಎತ್ತಿಟ್ಬಿಡ್ತೀನಿ. ಸೊ ಹಾಗಾಗಿ ಜಸ್ಟ್ ಒಂದು ಗ್ಲಿಮ್ಸ್ ತೊಗೊಳ್ಳೋಣ ನಾನು ಅಂಥೇಳಿ ಕೂತ್ಕೊಂಡೆ. 3 ವಿಡಿಯೋ ಮಾಡಿದೆ, ಆಲ್ಮೋಸ್ಟ್ 3 ವಿಡಿಯೋಸ್ ಆಗಿದ್ದೆ ನಂದು. ಒಂದು ಪದ್ಮಾಸ್ ಅನ್ನೋದು, ಒಂದು ನಾರ್ಮಲ್ ಆಗಿರೋದು, ಇನ್ನೊಂದು ಸಿಂಗಲ್ ಬಿಂಗಿದು. ಸೊ ಇದಿಷ್ಟನ್ನ ವಿಡಿಯೋ ಮಾಡಿದೆ. ನಿಮಗೆಲ್ಲ ಹೆಲ್ಪ್ಫುಲ್ ಆಗ್ಬೋದು, ಯೂಸ್ಫುಲ್ ಆಗ್ಬೋದು ಅಂಥೇಳಿ ನೋಡಿ ಸಪೋರ್ಟ್ ಮಾಡಿ ಆಯಿತಾ. ಸೊ ಟೈಮ್ ಬಂದ್ಬಿಟ್ಟು 5 ಗಂಟೆ ಆಯಿತು. ಸಿಕ್ಕಾಬಟ್ಟೆ ಬ್ಯಾಕ್ ಪೇನ್ ನನಗಂತೂ. ನೆನ್ನೆ ಮಾಡೋಣ ಅಂತೇಳಿ ಅಂದ್ಕೊಂಡೆ, ನೆನ್ನೆ ಈ ಟ್ರೈಪಾಡ್ಗೆ ಹಾಕ್ಬಿಡ್ತೀನಿ. ಸೊ ನೆನ್ನೆ ಮಾಡೋಣ ಅಂತೇಳಿ ಅಂದ್ಕೊಂಡೆ, ಬಟ್ ನೆನ್ನೆ ಮಾಡೋಣ ಅಂತೇಳಿ ಅಂದ್ಕೊಂಡೆ, ಆಗಲಿಲ್ಲ. ಅಲ್ಲಿಂದ ಬಂದಿದ್ದೇನೆ 9:30 ಆಗೋಯ್ತು. ಸೊ ಇನ್ನು ಬಂದು ನಾನು ಇದನ್ನೆಲ್ಲ ರೆಡಿ ಮಾಡಿಕೊಂಡು ಮಾಡೋ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಇವತ್ತು ಎಲ್ಲ ಕೆಲಸ ಮುಗಿಸಿ ಆಮೇಲೆ ಇದು ಫಸ್ಟ್ ಮಾಡಿಬಿಟ್ಟು ಎತ್ತಿಡೋಣ. ಯಾಕೆಂದರೆ ನನಗಿವಾಗ ಇದನ್ನೆಲ್ಲ ಎತ್ತಿಡಲೇಬೇಕು, ಆ ಥರ ಒಂದು ಸಿಚುವೇಶನ್ ಇದೆ. ಸೊ ಹಾಗಾಗಿ ಇದೊಂದು ವಿಡಿಯೋ ಮಾಡಿಬಿಟ್ಟು ಎತ್ತಿಟ್ಬಿಡೋಣ ಅಂಥೇಳಿ ಮಾಡಿದೆ. ಸೊ ನಾನೇ ಅಂದ್ಕೊಂಡಿರಲಿಲ್ಲ ಸಿಂಗಲ್ ಬಿಂಗಿಲಿ ಇಷ್ಟು ಚೆನ್ನಾಗಿ ಕೂರಿಸ್ಬೋದು ಅಂತ. ನಂಗೆ ನಿಜವಾಗ್ಲೂ ಸಿಂಗಲ್ ಬಿಂಗಿಲಿ ಈ ಥರ ಎಲ್ಲ ಮಾಡೋಕ್ಕೆ ನನಗೆ ಗೊತ್ತೇ ಇರಲಿಲ್ಲ. ಇವಾಗ ಒಂದೊಂದಾಗಿ ಅದು ನೋಡ್ತಾ ಐಡಿಯಾಗಳು ಬರುತ್ತೆ ಅಂತಾರಲ್ಲ ಹಾಗೆ. ಸೊ ಚೆನ್ನಾಗಿ ಬಂದಿದೆ, ರಿಯಲಾಗಂತೂ ಸಕ್ಕತ್ತಾಗಿ ಕಾಣ್ತಾಯಿದೆ ಹೇಳಬೇಕು ಅಂದರೆ. ಸಿಂಗಲ್ ಬಿಂದಿಗೆಲೂ ಕೂಡ ನೀಟಾಗಿ ನಾವು ಅಲಂಕಾರ ಮಾಡಿ ಕೂರಿಸ್ಬೋದು. ನಾನು ಯಾವಾಗಲೂ ಡಬಲ್ ಬಿಂದಿಗೆನೇ ಇಡ್ತಾಯಿದ್ದೆ, 2 ಬಿಂದಿಗೆ ಇಡ್ತಾಯಿದ್ದು ಸ್ವಲ್ಪ ಹೈಟ್ ಬರಲಿ ಅಂತೇಳಿ. ಈ ಸಲ ಅಂದರೆ ಈಗ ಎಷ್ಟೋ ಮನೆಯಲ್ಲಿ ಸಿಂಗಲ್ ಬಿಂದಿಗೆನೇ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ನನ್ನ ಫ್ರೆಂಡ್ ಎಸ್ಪೆಷಲಿ ನನ್ನ ಫ್ರೆಂಡೇ ಹೇಳಿದ್ದವಳು, ಅದೊಂದು ವಿಡಿಯೋ ಮಾಡಿ ನಮಗೂ ಹೆಲ್ಪ್ ಆಗುತ್ತೆ ಅಂತ. ಸೊ ಹಂಗಾಗಿ ಅವಳಿಗೋಸ್ಕರ ಸ್ಪೆಷಲ್ಲಾಗಿ ಇದು ವಿಡಿಯೋನ ನಾನು ಡೆಡಿಕೇಟ್ ಮಾಡ್ತಾಯಿದ್ದೀನಿ ನನ್ನ ಫ್ರೆಂಡ್ ಪಂಕಜಿಗೆ. ಸೊ ಅವಳೇ ಕೇಳಿದ್ದು ಸಿಂಗಲ್ ಬಿಂದಿಗೆ ಇಟ್ಬಿಟ್ಟು ದೇವ್ರ ಕೂರಿಸೋದನ್ನು ವೀಡಿಯೋ ಮಾಡಿಕೊಡು ಅಂತ. ನಾನು ನಿಮ್ಮ ಮನೆಗೆ ಬಂದಾಗ ಒಂದು ಸಲ ಅವ್ರ ಮನೆಗೆ ಹೋದಾಗ ಒಂದು ಸಲ ತೋರಿಸ್ಕೊಡು ಅಂತ ಹೇಳಿದ್ರು. ಅದನ್ನೇ ವೀಡಿಯೋ ಮಾಡ್ಕೊತೀನಿ ಬಿಡು ಅಂದೆ. ಇವಾಗ ಇದನ್ನು ವೀಡಿಯೋ ಮಾಡಿ ಹಾಕ್ತೀನಿ. ಇನ್ನೊಂದು ಸಲ ಏನಾದರೂ ಅವ್ರ ಮನೆಗೆ ಹೋಗಿ ನಾನೇನಾದರೂ ಅವಳಿಗೆ ತೋರಿಸಿದ್ರೆ ಈ ಥರ ಅಂತ ಅದನ್ನು ಕೂಡ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ಆಯಿತಾ. ಸೊ ಹೆಂಗೆ ಬಂದಿದೆ ಅಲಂಕಾರ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವೀಡಿಯೋ ಇಷ್ಟು ಹಾಕಿರ್ತೀನಿ. ವೀಡಿಯೋ ಇದು ಔಟ್ರ್ ಕೊಡೋ ಅಷ್ಟರಲ್ಲಿ ಒಂದು ವೀಡಿಯೋನ ಅಟ್ಯಾಚ್ ಮಾಡಿರ್ತೀನಿ, ಅದು ನೋಡಿ ಹೆಂಗೆ ಬಂದಿದೆ ಏನು ಅಂಥೇಳಿ. ಔಟ್ರೋನೋ ಇಂಟ್ರೋನೋ ಗೊತ್ತು. ಇಂಟ್ರೋ ಅಂದರೆ ಸ್ಟಾರ್ಟಿಂಗ್, ಔಟ್ರೋ ಅಂದರೆ ಇದು ಎಂಡಿಂಗ್. ಸೊ ಹಾಗಾಗಿ ನೋಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ. ಸೊ ಜೊತೆಗೆ ಈ ಒಂದು ಬ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗು ತುಂಬಾ ಸ್ಪೆಷಲ್ ವ್ಲಾಗ್. ನಿಜವಾಗ್ಲೂ ನನ್ನ ತುಂಬ ಬಹು ವರ್ಷಗಳ ಅಂತಲೇ ಅಂದ್ಕೊಳ್ತೀನಿ ಆಸೆ ಒಂದು ಈಡೇರೋದ್ರಲ್ಲಿದೆ. ಅದನ್ನು ಸಾಧ್ಯ ಆದರೆ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಆಯಿತಾ. ಇನ್ನೂ ಗೊತ್ತಿಲ್ಲ, ಕನ್ಫರ್ಮ್ ಇಲ್ಲ.
ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಅದನ್ನು ಯಾವುದನ್ನು ಶೇರ್ ಮಾಡ್ಕೊಂಡಿಲ್ಲ. ಅದು ನೀಟಾಗಿ ಎಲ್ಲ ಸೆಟಪ್ ಆದಮೇಲೆ ಅದನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ಳೋವಂಥದ್ದು. ಸೊ ಹಾಗಾಗಿ ಎಕ್ಸೈಟ್ಮೆಂಟ್ ತಡೆಯೋಕ್ಕಾಗ್ತಾಯಿಲ್ಲ. ಸೊ ಅದಕ್ಕೆ ಇದೊಂದು ವಿಡಿಯೋನ ಮಾಡಿಬಿಟ್ಟು ದೇವರ ಏನೇನಿದೆ ಅಲ್ವಾ ಅದನ್ನೆಲ್ಲ ನಾನು ಕರೆಕ್ಟು ಜಾಗಕ್ಕೆ ತಲುಪಿಸ್ಬಿಟ್ರೆ ಆಮೇಲೆ ನನಗೆ ಫ್ರೀ ಆಗಿರುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇವಾಗ ಅರ್ಜೆಂಟಾಗಿ ಮಾಡಿರೋದು. ಸೊ ಆ ಬ್ಲಾಗಿಗೋಸ್ಕರ ವೆಯ್ಟ್ ಮಾಡಿ. ಇದ್ರ ಜೊತೆಗೆ ಈ ಒಂದು ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸದಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ, ಆಯಿತಾ? ದೇವ್ರ ಮುಂದೆ ಕೂತ್ಕೊಂಡು ಕೇಳ್ಕೊತಾ ಇದ್ದೀನಿ. ಸೊ ದೇವ್ರು ನೋಡ್ತಾ ಇದ್ದಾರೆ, ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅನ್ನೋದನ್ನೆಲ್ಲ ದೇವ್ರು ನೋಡ್ತಾ ಇದ್ದಾರೆ. ಅವರು ನನಗೆ ಅನುಗ್ರಹಿಸ್ತಾರೆ, ಆಯಿತಾ? ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.